ಕಳೆದ 2 ತಿಂಗಳಿಂದ ಶಾಂತಿಯುತವಾಗಿ ನಡೆಯುತ್ತಿದ್ದ ಸಿಜೆಪಿ ಪ್ರೊಟೆಸ್ಟ್ ದೇಶದಲ್ಲಿ ಅರಾಜಕತೆ ಮೂಡಿಸಲು ಬಕಪಕ್ಷಿಗಳಂತೆ ಕಾಯ್ದಿರುವ ಇಟಲಿ ತಳಿಗಳಾದಂತಹ ಪ್ರಿಯಾಂಕಾ ವಾದ್ರಾ ಮತ್ತು ರಾಹುಲ್ ಅವರ ಎಂಟ್ರಿ ಆದ ನಂತರ ಪ್ರೊಟೆಸ್ಟ್ ವೈಲೆಂಟ್ ಗೆ ತಿರುಗುತ್ತೆ. ಏನೇ ಆದ್ರೂ ನೀಟ್ ಪೇಪರ್ ಲೀಕ್ ಆದ ತಕ್ಷಣ ಎಜುಕೇಶನ್ ಮಿನಿಸ್ಟರ್ ಧರ್ಮೇಂದ್ರ ಪ್ರಧಾನ್ ರವರು ಇದರ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕಾಗಿತ್ತು. ಧರ್ಮೇಂದ್ರ ಪ್ರಧಾನ್ ರವರು ಪೇಪರ್ ಲೀಕ್ ಅಲ್ಲಿ ಭಾಗಿ ಆಗದೇ ಇರಬಹುದು, ಆದ್ರೆ ಇವರು ಗಾಢವಾದ ನಿದ್ರೆಯಲ್ಲಿದ್ದರಿಂದ ಇಂಥ ಅನಾಚಾರ ಆಗಿದೆ. ಈಗ ಮೋದಿ ಮತ್ತು ಅಮಿತ್ ಶಾ ಮುಖಕ್ಕೆ ಮಂಗಳಾರತಿ ಆದ ನಂತರ ಧರ್ಮೇಂದ್ರ ಪ್ರಧಾನ್ ರವರ ರಾಜೀನಾಮೆ ಕೊಡಿಸಿದ್ರು ಕೂಡ ಸರ್ಕಾರ ಕಳ್ಕೊಂಡ ಅಭಿಮಾನ ವಾಪಸ್ ಬರುತ್ತಾ? ಸಿಜೆಪಿ ಪಾರ್ಟಿ ದೇಶ ವಿರೋಧಿ ಚಟುವಟಿಕೆ ಮಾಡಿಕೊಳ್ಳಿಕ್ಕಂತಲೇ ತಲೆ ಎತ್ತಿದಂತಹ ಪಾರ್ಟಿ, ಅದರಲ್ಲಿರುವ ಸಪೋರ್ಟರ್ಸ್ ಗಳೆಲ್ಲ ಅತರಂಗಿಗಳು. ಇವರ ಹೇಳಿಕೆ ಹಿಂದೂ ವಿರೋಧಿ, ದೇಶ ವಿರೋಧಿಯಾಗಿದೆ ಅಂತ ಹೇಳಿ ಮೋದಿ ಮತ್ತು ಬಿಜೆಪಿ ಸಪೋರ್ಟರ್ಸ್ ಗಳು ಆಪಾದನೆ ಮಾಡ್ತಾರೆ. ದೇಶದ ಪ್ರತಿ ಅವರ ನಿಯತ್ತು ಏನೇ ಆಗಿರ್ಲಿ, ಆದ್ರೆ ಈ ಬಾರಿ ಅವರ ಬೇಡಿಕೆ ಇದ್ದದ್ದು ಮಾತ್ರ ಒಂದೇ, ಶಿಕ್ಷಣ ಮಂತ್ರಿಯವರ ರಾಜೀನಾಮೆ. ದೊಡ್ಡ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುತ್ತಿರುವ ಮೋದಿ ಮತ್ತು ಅಮಿತ್ ಶಾಗೆ ರಾಜೀನಾಮೆ ಅಂತ ಸಣ್ಣ ನಿರ್ಧಾರ ತೆಗೆದುಕೊಳ್ಳಲು ಯಾಕಾಗ್ಲಿಲ್ಲ? ಜಸ್ಟ್ ಈಗೋ, ಅಹಂಕಾರ. ಈ ಕಾಕ್ರೋಚ್ ಗಳ ಮಾತನ್ನೇನು ಕೇಳೋದು, ನಾವು ಮಾಡುವುದೆಲ್ಲ ಸರಿ, ನಮ್ಮ ಎಲ್ಲಾ ನಿರ್ಧಾರಗಳಿಗೆ ದೇಶದ ಮೆಜಾರಿಟಿ ಆಫ್ ಜನ ಸಪೋರ್ಟ್ ಮಾಡ್ತಾರೆ ಎನ್ನುವ ಅಹಂ. ದೇಶದಲ್ಲಿ ಈ ಮೊದಲು ಕೂಡ ಎಕ್ಸಾಮ್ ಗಳ ಪೇಪರ್ ಲೀಕ್ ಆಗಿದೆ, ಇದು ಮೊದಲ ಬಾರಿಗೆ ಆಗಿರುವುದಲ್ಲ ಅಂತ ಹೇಳಿ ಇವರುಗಳ ವಾದ. ಈ ಮೊದಲು ಕೂಡ ಪೇಪರ್ ಲೀಕ್ ಆಗಿರೋದ್ರಿಂದ ನೀವುಗಳು ಜಾಗರೂಕರು ಯಾಕಾಗಿಲ್ಲ, ರೆಸ್ಪಾನ್ಸಿಬಿಲಿಟಿಯಾಗಿ ಕೆಲಸ ಯಾಕೆ ಮಾಡಿಲ್ಲ, ಇದರ ಹೊಣೆ ಯಾರು ತೆಗೆದುಕೊಳ್ಬೇಕು? ಆಗಲೇ ಆ ನಾಲಾಯಕ್ ಶಿಕ್ಷಣ ಮಂತ್ರಿಯನ್ನು ಕಿತ್ತು ಬಿಸಾಕ್ತಿದ್ರೆ ನೀವು ಅಂದುಕೊಂಡಿರುವಂತಹ ದೇಶದ್ರೋಹಿ ಪಕ್ಷಗಳು ಇಷ್ಟೊಂದು ದೊಡ್ಡ ಮಟ್ಟಿಗೆ ಬೆಳೆಯಲು ಸಾಧ್ಯವೇ ಆಗ್ತಿರ್ಲಿಲ್ವಲ್ಲ. ಇದು ದೇಶದ ಮಕ್ಕಳ, ವಿದ್ಯಾರ್ಥಿಗಳ ಭವಿಷ್ಯದ ಪ್ರಶ್ನೆ. ವಿದ್ಯಾರ್ಥಿಗಳ ಭವಿಷ್ಯದ ಪ್ರಶ್ನೆ ಅಂತ ಹೇಳುವಾಗ ಒಂದು ವಿಷಯ ನೆನಪಾಯಿತು. ಈ ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಅಳುವಂತ ಪ್ಯಾರೆಂಟ್ಸ್ ಗಳೇ ಈ ಲೀಕ್ ಪೇಪರ್ ಅನ್ನು 5,000ದಿಂದ 30 ಲಕ್ಷದವರೆಗೆ ಬೆಲೆ ಕಟ್ಟಿ ಖರೀದಿಸಿದ್ದಾರೆ. ಇವಾಗ ಅಳುತ್ತಿರುವ ಈ ಪ್ಯಾರೆಂಟ್ಸ್ ಗಳಿಗೆ ಆವಾಗ ಗೊತ್ತಿರ್ಲಿಲ್ವಾ, ನಾವುಗಳು ಕೂಡ ತಪ್ಪು ಮಾಡ್ತಿದ್ದೇವೆ, ಈ ಕರಪ್ಷನ್ ನಲ್ಲಿ ನಾವುಗಳು ಕೂಡ ಭಾಗಿಯಾಗುತ್ತಿದ್ದೇವೆ ಅನ್ನುವ ಜ್ಞಾನ ಇರ್ಲಿಲ್ವಾ? ಇನ್ನು ಆತ್ಮಹತ್ಯೆ ಮಾಡಿಕೊಂಡಂತಹ ವಿದ್ಯಾರ್ಥಿಗಳನ್ನು ಮುಂದಿಟ್ಟುಕೊಂಡು ಹಲವಾರು ಜನ ತಮ್ಮ ಬೇಳೆ ಬೇಯಿಸ್ಕೋತಿದ್ದಾರೆ. ಆತ್ಮಹತ್ಯೆ ಮಾಡಿಕೊಳ್ಳುವವರು ಪೇಪರ್ ಲೀಕ್ ಆದ್ರೂ ಮಾಡುತ್ತಾರೆ, ರೀ ಎಕ್ಸಾಮ್ ಆದ್ರೂ ಮಾಡುತ್ತಾರೆ, ಮಾರ್ಕ್ಸ್ ಕಮ್ಮಿ ಬಂದ್ರೂ ಮಾಡುತ್ತಾರೆ, ಫೇಲ್ ಆದ್ರೂ ಮಾಡುತ್ತಾರೆ, ಜಾಬ್ ಸಿಗದಿದ್ರು ಮಾಡುತ್ತಾರೆ, ಸಕ್ಸಸ್ ಆಗದಿದ್ರು ಮಾಡುತ್ತಾರೆ. ರೀ ಎಕ್ಸಾಮಿನಂತಹ ಸಣ್ಣ ಚಾಲೆಂಜ್ ಅನ್ನು ಎದುರಿಸಲಾಗದಂತಹ ಈ ವಿದ್ಯಾರ್ಥಿಗಳು ಮುಂದೆ ತಮ್ಮ ಜೀವನದಲ್ಲಿ ಬರುವಂತಹ ದೊಡ್ಡ ದೊಡ್ಡ ಬಿರುಗಾಳಿಗಳನ್ನು ಎದುರಿಸ್ತಾರ? ಸಿಜೆಪಿ ಪಾರ್ಟಿ ಒಂದು ಸೋಷಿಯಲ್ ಮೀಡಿಯಾ ಪೇಜ್ ಅಷ್ಟೇ. ಇದರ ಹುಟ್ಟು ಮತ್ತು ನೀಟ್ ಎಕ್ಸಾಮ್ ನ ಮರಣ ಒಂದೇ ಸಮಯಕ್ಕೆ ಹೇಗಾಯ್ತು? ಇದು ಕಾಕತಾಳೀಯನ ಅಥವಾ ಇದು ಕೂಡ ಕಾಂಗ್ರೆಸ್ ಪಕ್ಷದ ದೇಶ ವಿರೋಧಿ ಟೂಲ್ ಕಿಟ್ ಆಗಿರ್ಬೋದಾ?